ಹಾಯ್ ಎವ್ರಿಬಡಿ, ವೆಲ್ಕಮ್ ಬ್ಯಾಕ್ ಟು ಜೈಸ್ಕೆಲ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಒಂದು ಸೂಪರ್ ಡೂಪರ್ ಆಗಿರೋ ಮಟನ್ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಾನ್ ವೆಜ್ ಅಂದರೆ ಯಾರಿಗೆ ತಾನೇ ಇಷ್ಟ ಇರೋದಿಲ್ಲ. ನಮ್ಮ ಮನೇಲಿ ನನಗೆ, ನನ್ನ ಯಜಮಾನ್ರಿಗೆ, ನಮ್ಮ ಮನೇಲಿ ಎಲ್ರಿಗೂ ಮಟನ್ ಅಂದರೆ ತುಂಬ ಇಷ್ಟ. ಹಾಗಾಗಿ ಇವತ್ತು ಒಂದು ಒಳ್ಳೆ ಮಟನ್ ಸಾರು ಮಾಡೋಣ ಅಂತ ಹೇಳಿ ಮಟನ್ ತರಿಸ್ಕೊಂಡಿದ್ದೀನಿ. ಸೊ ಬನ್ನಿ ನಿಮಗೂ ತೋರಿಸ್ತೀನಿ ಹೇಗೆ ಮಾಡೋದು ಅಂತ. ಫಸ್ಟು ಇಂಗ್ರೀಡಿಯೆಂಟ್ಸ್ನ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ನಾನಿಲ್ಲಿ 1 ಹೋಳು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ, 4 ಸ್ಪೂನಷ್ಟು ಉರ್ಗಡ್ಲೆ ತೊಗೊಂಡಿದ್ದೀನಿ, 2 ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಒಂದು 5 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, 2 ಇಂಚಷ್ಟು ಶುಂಠಿ, 1 ಪೂರ್ತಿ ಬೆಳ್ಳುಳ್ಳಿನ ಸುಲಿದಿಟ್ಕೊಂಡಿದ್ದೀನಿ, 4 ಪೀಸ್ ಚಕ್ಕೆ, 5-6 ಲವಂಗ, ಅರ್ಧ ಹಿಡಿಯಷ್ಟು ಗೋಡಂಬಿ, 2 ಮೀಡಿಯಮ್ ಸೈಜ್ ಟೊಮೆಟೊ ಹಾಗೂ ಒಂದು 3 ಸ್ಪೂನಷ್ಟು ಮನೆಯಲ್ಲೇ ಮಾಡಿಸಿಟ್ಟಿರುವಂತಹ ಸಾಂಬಾರು ಪುಡಿ. ಹಾಗೆ ನಾನಿಲ್ಲಿ 3 kgಯಷ್ಟು ನಾಟಿ ಎಳೆ ಮೇಕೆ ಮಟನ್ನ ತೊಗೊಂಡು ನೀಟಾಗಿ ತೊಳೆದು ಅದಕ್ಕೆ ಉಪ್ಪು, ಅರಿಶಿನ, ಖಾರದ ಪುಡಿ, ಅರ್ಧ ಹೋಳು ನಿಂಬೆಹಣ್ಣು ಹಾಕಿ ಮ್ಯಾರಿನೇಟ್ ಮಾಡಿ ಅರ್ಧ ಗಂಟೆ ಬಿಟ್ಟಿದ್ದೀನಿ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ನಾನೀಗ ಒಂದು ಮಿಕ್ಸಿ ಜಾರ್ಗೆ ಶುಂಠಿ ಹಾಕ್ಕೊಳ್ತಾ ಇದ್ದೀನಿ, ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ, 4-5 ಹಸಿಮೆಣಸಿನ್ಕಾಯಿ ತೊಳೆದಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ, ಹಾಗೂ 2 ಮೀಡಿಯಮ್ ಸೈಜ್ ಈರುಳ್ಳಿ ಅಥವಾ ಸಣ್ಣ ಸೈಜ್ನ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ತಾ ಇದ್ದೀನಿ, ಹಾಗೂ 1 ಪಿಂಚ್ ಆಫ್ ಅರಿಶಿನ ಹಾಕಿಬಿಟ್ಟು ನೀಟಾಗಿ ಗ್ರೈಂಡ್ ಮಾಡ್ಕೊಳ್ತೀನಿ ನುಣ್ಣಗೆ. ಸೊ ಹೀಗೆ ಮಾಡಿಕೊಂಡ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ರೆಡಿ ಇರುತ್ತೆ. ಇವಾಗ ನೆಕ್ಸ್ಟು ಅದೇ ಮಿಕ್ಸಿ ಜಾರ್ಗೆ ಕಟ್ ಮಾಡಿ ಇಟ್ಕೊಂಡಿದ್ದಂತಹ 2 ಮೀಡಿಯಮ್ ಸೈಜ್ ಟೊಮ್ಯಾಟೊ, ಚಕ್ಕೆ ಪೀಸು, ಲವಂಗ ಹಾಗೂ ಗೋಡಂಬಿ, 3-4 ಸ್ಪೂನು ಉರ್ಗಡ್ಲೆ, 1 ಕಪ್ಪಷ್ಟು ನಾನು ತೆಂಗಿನಕಾಯಿ ತೊಗೊಂಡಿದ್ದೆ, ಹಸಿ ತೆಂಗಿನಕಾಯಿ ಅಥವಾ 1 ಹೋಳು ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ನೀರನ್ನು ಹಾಕಿ ಇದನ್ನು ಸಹ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಬೇಕು. ಇವಾಗ ಈ ಪೇಸ್ಟ್ ಏನಿರುತ್ತೆ ಅದಕ್ಕೆ ನಾವು ಸಾಂಬಾರು ಪುಡಿ ತೆಗೆದಿಟ್ಕೊಂಡಿದ್ವಲ್ಲ, ಒಂದು 3-4 ಸ್ಪೂನು ಆ ಸಾಂಬಾರು ಪುಡಿನ ಮಿಕ್ಸ್ ಮಾಡಿ ಜಸ್ಟ್ 1 ರೌಂಡ್ ಮಿಕ್ಸಿ ಮಾಡ್ತೀನಿ. ಜಾಸ್ತಿ ಮಾಡೋದು ಬೇಡ, ಯಾಕೆ ಅಂದರೆ ಆಲ್ರೆಡಿ ಪೇಸ್ಟ್ ಆಗಿತ್ತು, ಅದ್ರ ಜೊತೆಗೆ ಪೌಡರ್ನ ಹಾಕ್ತಿರೋದನ್ನ ಜಸ್ಟ್ 1 ರೌಂಡ್ ಮಿಕ್ಸಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಈಗ ಸ್ಟವ್ ಹಚ್ಚಿ, ಸ್ಟವ್ ಮೇಲೆ ಒಂದು ಕುಕ್ಕರ್ನ ಇಟ್ಟು ಅದಕ್ಕೆ ಒಂದು 4 ಸ್ಪೂನಷ್ಟು ಎಣ್ಣೆನ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನು ಮಾಡ್ಕೊಂಡಿದ್ವಿ ಅದನ್ನು ಹಾಕಿ ಚೆನ್ನಾಗಿ ಹುರಿತಾ ಇದ್ದೀನಿ. ಅದು ಚೆನ್ನಾಗಿ ಹುರಿದು ಎಣ್ಣೆ ಬಿಟ್ಕೊಂಡ ಮೇಲೆ ನೋಡಿ, ಇವಾಗ ನೋಡ್ತಿದ್ದೀರಲ್ಲ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ. ಇದರ ಎಣ್ಣೆ ಬಿಟ್ಕೊಂಡ್ಮೇಲೆ ತೊಳೆದು ಮ್ಯಾರಿನೇಟ್ ಮಾಡಿ ಏನು ನಾವು ಮಟನ್ ಇಟ್ಕೊಂಡಿದ್ವಲ್ಲ ಆ ಮಟನ್ನ ನಾನೀಗ ಇಲ್ಲಿ ಹಾಕ್ತಾ ಇದ್ದೀನಿ. ಈ ಮಟನ್ನ ಹಾಕಿದ್ಮೇಲೆ ಚೆನ್ನಾಗಿ ಎಣ್ಣೆ ಮತ್ತು ಆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನು ಕೆಳಗಡೆ ಇದೆ ಅದು ಎಲ್ಲ ಮಟನ್ ಪೀಸ್ಗಳಿಗೆ ತಾಗಬೇಕು. ಆ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡಬೇಕು. ಯಾವ ರೀತಿ ಫ್ರೈ ಮಾಡಬೇಕು ಅಂದರೆ ಈ ಮಟನ್ನಲ್ಲಿರುವಂತಹ ಎಣ್ಣೆ ಅಂಶ, ನೀರಿನ ಅಂಶ 2 ಬಿಡಬೇಕು. ಆ ರೀತಿ ನೀಟಾಗಿ ಫ್ರೈ ಮಾಡಬೇಕು. ನೋಡ್ತಾ ಇದ್ದೀರಲ್ಲ, ಇಲ್ಲಿ ನೀರು ಬಿಟ್ಟಿದೆ. ಈಗ ಅದೇ ಮಟನ್ಗೆ ನಾವು ಏನು ಮಸಾಲ ರುಬ್ಬಿಟ್ಕೊಂಡಿದ್ವಲ್ಲ 2ನೇ ಸಲ ಸಾಂಬಾರು ಪುಡಿ ಎಲ್ಲ ಹಾಕಿ ಆ ಮಸಾಲ ಹಾಕಿ ಎಷ್ಟು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಇನ್ನೆಷ್ಟು ನೀರು ಬೇಕೋ ಅಷ್ಟು ನೀರನ್ನು ಆ್ಯಡ್ ಮಾಡಿಕೊಂಡು ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಒಂದು ನೀಟಾಗಿ ಮಿಕ್ಸ್ ಕೊಟ್ಟು ಇದನ್ನು ವಿಷಿಲ್ ಬರ್ಸ್ಕೊಳ್ಳೋದಕ್ಕೆ ಬಿಡ್ತೀನಿ. ಎಳೆ ಮಟನ್ ಆದರೆ ಒಂದು 3-4 ವಿಷಿಲ್ ಸಾಕು. ಸ್ವಲ್ಪ ಬಲ್ತಿದೆ ಅನ್ನೋದಾದರೆ 6-7 ವಿಷಿಲ್ ಬೇಕು. ಸೊ ನಾನೀಗ 6-7 ವಿಷಿಲ್ ಬರ್ಸಿಲ್ಲ, 3-4 ವಿಷಿಲ್ ಬರ್ಸ್ಕೊಂಡಿದ್ದೀನಿ, ಏಕೆಂದರೆ ಎಳೆ ಮಟನ್ ಇತ್ತು. ಸೊ ನೋಡಿ, ಈ ರೀತಿ ಬೆಂದಿದೆ ಇವಾಗ ಮಟನ್ನು. 3-4 ವಿಷಿಲ್ ಆದಮೇಲೆ ಒಳ್ಳೆ ರೀತಿಲಿ ಬೆಂದಿದೆ. ಇವಾಗ ನಾನೊಂದು ಬೌಲ್ಗೆ ಮಟನ್ ಪೀಸಸ್ ಆಮೇಲೆ ಸಾರನ್ನ ಬಡಿಸ್ಕೊಳ್ತಾ ಇದ್ದೀನಿ, ಏಕೆಂದರೆ ನಮ್ದೀಗ ಊಟದ ಸಮಯ. ತುಂಬ ಚೆನ್ನಾಗಿ ಬಂದಿದೆ, ಅರೋಮಾ ಆಗಿರ್ಬೋದು, ಟೇಸ್ಟ್ ಆಗಿರ್ಬೋದು. ಮಟನ್ನು ಸಖತ್ ಟೆಂಡರಾಗಿ ಕುಕ್ ಆಗಿದೆ. ತಿಂತಿದ್ರೆ ಒಂದು ಖರ್ಜೂರ ಹೇಗೆ ಕರಗುತ್ತೋ ಆ ರೀತಿ ಕರ್ಗೋಗ್ತಾ ಇದೆ. ಒಂದು ಒಳ್ಳೆ ರೀತಿಲಿ ಮಟನ್ ಸಾರು ರೆಡಿ ಆಯ್ತು ಇವತ್ತು. ಸೊ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ, ಅಡುಗೆ ಗೊತ್ತಿಲ್ಲದವರು ಸಹ ಈಸಿಯಾಗಿ ಮಟನ್ ಸಾರನ್ನ ಹೇಗೆ ಮಾಡ್ಕೊಳ್ಬೋದು ಅಂತ. ಸೊ ನೀವು ಟ್ರೈ ಮಾಡಿ ಮನೇಲಿ ಹೇಗೆ ಬಂತು ಅಂತ ಹೇಳಿ. ಈ ಮಟನ್ ಸಾರು ಬಿಸಿ ಬಿಸಿ ರಾಗಿ ಮುದ್ದೆಗೆ ಹಾಗೂ ಬಿಸಿ ಅನ್ನಕ್ಕೆ ಒಳ್ಳೆ ಕಾಂಬಿನೇಷನ್ ಇರುತ್ತೆ. ಸಂಡೇಸ್ ಅಥವಾ ಸ್ಪೆಷಲ್ ಡೇಸ್ ಟ್ರೈ ಮಾಡಿ ಮನೇಲಿ ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.